ಸಿನಿಮಾದ ಕಥೆಯನ್ನೇ ಮೀರಿಸುವಂತಿದೆ ಈ ಸ್ಟೋರಿ. ಸರ್ಕಾರಕ್ಕೆ ಟ್ಯಾಕ್ಸ್ ವಂಚಿಸಿದ್ದವನ ರೋಚಕ ಬೇಟೆ ಇದು. ಖದೀಮನನ್ನ ಆರ್ಟಿಒ ಅಧಿಕಾರಿಗಳು ಲಾಕ್ ಮಾಡಿದಂತಹ ಕಥೆ ಇದು. ಹಿಮಾಚಲ ಪ್ರದೇಶ, ಆಂಧ್ರ, ದೆಹಲಿ, ಪಂಜಾಬ್ ಹಾಗೆ ಕರ್ನಾಟಕ 5 ರಾಜ್ಯಗಳು, ಒಂದು ಬೆನ್ಸ್ ಕಾರ್. ಇಡೀ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೆ ಈ ಪ್ರಕರಣ. ಕೊನೆಗೆ ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಸಿಕ್ಕಿದ್ದು ಈ ಕೇಸ್ಗೆ ಬೆಂಗಳೂರಿನಲ್ಲಿ. ಟ್ಯಾಕ್ಸ್ ವಂಚನೆ ಮಾಡ್ತಾ ಬೇರೆ ಬೇರೆ ರಾಜ್ಯಗಳಿಗೆ ಈ ಕಾರು ಯಾವ ರೀತಿ ಪರಾರಿಯಾಗ್ತಾ ಹೋಯ್ತು, ಆನಂತರ ಫೈನಲ್ ಆಗಿ ಇದನ್ನ ಆರ್ಟಿಒ ಅಧಿಕಾರಿಗಳು ಯಾವ ರೀತಿ ಹಿಡಿದು ಹಾಕುವಂತಹ ಕೆಲಸವನ್ನ ಮಾಡಿದ್ರು, ಟ್ಯಾಕ್ಸ್ ವಂಚನೆ ಮಾಡ್ತಾ ಇದ್ದವನನ್ನ ಯಾವ ರೀತಿ ಕೆಡ್ಡಾಗಿ ಕೆಡವಿದ್ರು ಅನ್ನೋದು ನಿಜಕ್ಕೂ ರೋಚಕವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, 5 ರಾಜ್ಯಗಳು, ಒಂದು ಬೆನ್ಸ್ ಕಾರ್. ಈ ಕತೆ ಆರಂಭ ಆಗೋದು ಎಲ್ಲಿಂದ, ಕೊನೆಗೆ ಕ್ಲೈಮ್ಯಾಕ್ಸ್ ಸಿಕ್ಕಿದ್ ಯಾವಾಗ, ಎಷ್ಟು ವರ್ಷಗಳ ಸಮಯ ಹಿಡಿತು ಕ್ಲೈಮ್ಯಾಕ್ಸ್ಗೆ ಬರೋದಕ್ಕೆ? ವಿದ್ಯಾಶ್ರೀ, ಈ ಒಂದು ಕತೆ ಶುರುವಾಗೋದು ನಗರದ ಸುಂದರಂ ಮೋಟಾರ್ಸ್ ಶೋರೂಮ್ನಿಂದ. ಒಟ್ಟು 8 ವರ್ಷಗಳ ಕಾಲ ಈ ಒಂದು ಸ್ಟೋರಿ ಏನಿದೆ ಫುಲ್ಲು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಹೋಗುತ್ತೆ. 2017ರಲ್ಲಿ ಹೈದರಾಬಾದ್ ಮೂಲದ ನಿಹಾಲ್ ಅಹಮದ್ ಅವರು ನಗರದಲ್ಲಿ ಒಂದು ಕಾರನ್ನು ಖರೀದಿ ಮಾಡ್ತಾರೆ. HDFC ಅಂದರೆ ಹೈದರಾಬಾದ್ ತನ್ನ ಊರಿನ HDFC ಬ್ಯಾಂಕಿಂದ ಲೋನ್ ಪಡೆದುಕೊಂಡು ನಗರದ ಸುಂದರ್ ಮೋಟಾರ್ಸ್ ಇಂದ ಬೆಂಜ್ ಮರ್ಸಿಡಿಸ್ G63 ಸರಿಸುಮಾರು 1,95,00,000 ಮೌಲ್ಯದ ಕಾರನ್ನು ಖರೀದಿ ಮಾಡ್ತಾರೆ. 2017ನಲ್ಲಿ ಕಾರನ್ನು ಖರೀದಿ ಮಾಡಿದ್ರು ಕೂಡ 2020ರ ತನಕ ಆತ ಯಾವುದೇ ರೀತಿ ರಿಜಿಸ್ಟರ್ ಮಾಡಿರಲ್ಲ. 3 ವರ್ಷ ಅನ್ರಿಜಿಸ್ಟರ್ ಆಗಿ ಕಾರನ್ನು ಓಡಿಸ್ತಾನೆ. ತದನಂತರದಲ್ಲಿ 2020ರಲ್ಲಿ ದೆಹಲಿ ಮೂಲದ ಡೀಲರ್ಗೆ ತನ್ನ ಕಾರನ್ನು ಅನ್ರಿಜಿಸ್ಟರ್ ಆಗಿ ಮಾರಾಟವನ್ನು ಮಾಡ್ತಾನೆ. ಆ ಡೀಲರ್ ಏನ್ ಮಾಡ್ತಾನೆ, ಆ ಒಂದು ಕಾರನ್ನು ಹಿಮಾಚಲ ಪ್ರದೇಶದ ಟಿಯಾಗೋ ಅನ್ನೋ ವ್ಯಕ್ತಿಯ ಮೇಲೆ ನಕಲಿ ಡಾಕ್ಯುಮೆಂಟ್ ಅನ್ನು ಸೃಷ್ಟಿಸಿ ನಕಲಿ ನಂಬರ್ ಪ್ಲೇಟ್ ಅನ್ನು ಮಾಡಿ ಹಿಮಾಚಲ ಪ್ರದೇಶದಲ್ಲಿ ರಿಜಿಸ್ಟರ್ ಕೂಡ ಮಾಡ್ಕೋತಾನೆ. ಅಲ್ಲಿಗೆ ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಕಾರ್ ಏನಿದೆ ನೇರವಾಗಿ ಹಿಮಾಚಲ ಪ್ರದೇಶಕ್ಕೆ ಹೋಗುತ್ತೆ. ಇಲ್ಲಿ ಟ್ವಿಸ್ಟ್ ಪಡೆಯೋದೇನೆಂದ್ರೆ, ಈ ಒಂದು ಸಂದರ್ಭದಲ್ಲಿ ನಿಹಾಲ್ ಅಹಮದ್ ಏನಿದ್ದಾನೆ HDFC ಬ್ಯಾಂಕ್ ಯಾವುದೇ ರೀತಿ ಹಣವನ್ನು ಪಾವತಿ ಮಾಡಿರಲ್ಲ, ಅಂದ್ರೆ ಲೋನ್ ಪಡೆದುಕೊಂಡು ಹಣವನ್ನು ಪಾವತಿ ಮಾಡಿರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ HDFC ಬ್ಯಾಂಕ್ ಅವರು ತಮ್ಮ ಕಾರನ್ನು ಹುಡುಕಾಟ ಮಾಡಿದಂಥ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಅದು ಅನ್ರಿಜಿಸ್ಟರ್ ಅಂದ್ರೆ ನಕಲಿ ಡಾಕ್ಯುಮೆಂಟ್ ಮೂಲಕ ರಿಜಿಸ್ಟರ್ ಆಗಿರೋದು ಗೊತ್ತಾಗುತ್ತೆ. ಕೂಡಲೇ HDFC ಬ್ಯಾಂಕ್ ಅವರು ಹಿಮಾಚಲ ಪ್ರದೇಶದ ಸಾರಿಗೆ ಇಲಾಖೆ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸಾರಿಗೆ ಇಲಾಖೆಯವರು ಕೂಡಲೇ ಆ ಒಂದು ಕಾರ್ನ RC ಅನ್ನು ಕ್ಯಾನ್ಸಲ್ ಮಾಡ್ತಾರೆ. ಅಂದ್ರೆ ಆ ಒಂದು ಕಾರ್ ಏನಿದೆ G60 ಅಂದ್ರೆ ಮರ್ಸಿಡಿಸ್ ಬೆಂಜ್ G63 Euro 4 ಮಾಡೆಲ್ನ ಕಾರು Euro 6 ಆಗಿ ರಿಜಿಸ್ಟರ್ ಆಗುತ್ತೆ. ಯಾಕೆ ರಿಜಿಸ್ಟರ್ ಆಗಿರುತ್ತೆ ಅಂದ್ರೆ 2019ರಲ್ಲಿ ಒಂದು ಕಾನೂನು ಬರುತ್ತೆ, ಯಾವುದೇ ಕಾರು G6 ಮಾತ್ರ ರಿಜಿಸ್ಟರ್ ಆಗಬೇಕು. ಯಾಕಂದ್ರೆ ಅದರಲ್ಲಿ ಪೊಲ್ಯೂಷನ್ ನಾರ್ಮ್ಸ್ ಕಂಡೀಷನ್ ಕಡಿಮೆ ಇರೋದ್ರಿಂದ 5 ರೇಟಿಂಗ್ ಇರುತ್ತೆ. G63 Euro 4 ಮಾಡೆಲ್ಗೆ 3 ರೇಟಿಂಗ್ ಇದ್ರೆ Euro 6 ಮಾಡೆಲ್ಗೆ 5 ರೇಟಿಂಗ್ ಇರುತ್ತೆ. ಇದೇ ಕಾರಣಕ್ಕೆ ಆತ Euro 6 ಅಂತ ರಿಜಿಸ್ಟರ್ ಮಾಡಿರ್ತಾನೆ. ಅಲ್ಲಿಗೆ ಈ ಒಂದು ಸಂದರ್ಭ ಅಂದ್ರೆ ಹಿಮಾಚಲ ಪ್ರದೇಶ ರಿಜಿಸ್ಟರ್ ಆದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಆ ಒಂದು ಘಟನೆ ಏನಂದ್ರೆ, ದೆಹಲಿ ಪೊಲೀಸರಿಗೆ CCB ಅವರಿಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ದೆಹಲಿಯಲ್ಲಿ ಕೆಲವು ಡೀಲರ್ಗಳು ಬ್ಯಾಂಕ್ನಿಂದ ಸೀಸ್ ಆಗಿರುವಂತಹ ವಾಹನವನ್ನು ನಕಲು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಅದನ್ನು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ರಿಜಿಸ್ಟರ್ ಮಾಡಿ ಆ ಮೂಲಕ ಗ್ರಾಹಕರಿಗೆ ಮಾರಾಟ ಮಾಡಿ ವಂಚನೆ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ದೆಹಲಿ ಪೊಲೀಸರಿಗೆ ಸಿಗುತ್ತೆ. ದೆಹಲಿ ಪೊಲೀಸರು ಈ ಆಂಗಲ್ ತನಿಖೆ ಮಾಡಿದ ಸಂದರ್ಭದಲ್ಲಿ ಒಬ್ಬ ಡೀಲರ್ನ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಡೀಲರ್ನ ಎತ್ತಾಕೊಂಡು ಮುಂದೆ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತ 2 ಕಾರ್ ಬಗ್ಗೆ ಮಾಹಿತಿ ಕೊಡ್ತಾನೆ. ಅದರಲ್ಲಿ ಒಂದು ಕಾರ್ ಯಾವುದಂದ್ರೆ ಇದೇ ಮರ್ಸಿಡಿಸ್ ಬೆಂಜ್ 63 Euro 4 ಮಾಡೆಲ್ನ ಕಾರು. ಈ ಒಂದು ಸಂದರ್ಭದಲ್ಲಿ ದೆಹಲಿ ಪೊಲೀಸರು ಆ ಕಾರನ್ನು ವಶಕ್ಕೆ ಪಡಿತಾರೆ. ಯಾವಾಗ ದೆಹಲಿ ಪೊಲೀಸರು ಕಾರನ್ನು ವಶಕ್ಕೆ ಪಡೆದ ವಿಚಾರ ಗೊತ್ತಾಯಿತು, HDFC ಬ್ಯಾಂಕ್ ಅವರು ಕೂಡಲೇ ಕೋರ್ಟಿಗೆ ಹೋಗ್ತಾರೆ. ಅಂದ್ರೆ ದೆಹಲಿ ಕೋರ್ಟಿಗೆ ಹೋಗಿ ಈ ಕಾರ್ ನಮಗೆ ಸಂಬಂಧಪಟ್ಟದ್ದು, ನಿಹಾಲ್ ಅಹಮದ್ ಅನ್ನೋ ವ್ಯಕ್ತಿ ನಮ್ಮಿಂದ ಕಾರ್ ಖರೀದಿ ಮಾಡಿ ಅಂದ್ರೆ ಲೋನ್ ಕ್ಲೈಮ್ ಮಾಡ್ಕೊಂಡಿದ್ದು, ಯಾವುದೇ ರೀತಿ ಲೋನ್ ಕೊಟ್ಟಿರಲಿಲ್ಲ ಅಂತ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೋರ್ಟ್ ಹೌದು ಈ ಒಂದು ಕಾರ್ HDFC ಅವರಿಗೆ ಸಂಬಂಧಪಟ್ಟದ್ದು ಅಂತ ಕಾರ್ ಅಂದ್ರೆ ದೆಹಲಿ ಪೊಲೀಸರ CCB ವಶದಲ್ಲಿದ್ದ ಕಾರನ್ನು ರಿಲೀಸ್ ಮಾಡಿ HDFC ಬ್ಯಾಂಕ್ ಅವರಿಗೆ ಕೊಡ್ತಾರೆ. ಅಲ್ಲಿಗೆ ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಪಡೆಯುತ್ತೆ. ಅಂದ್ರೆ HDFC ಬ್ಯಾಂಕ್ ಅವರು ಸರಿಸುಮಾರು 1,95,00,000 ಮೌಲ್ಯದ ಕಾರನ್ನು ಕೇವಲ ಹರಾಜಾಗ್ತಾರೆ. ಹರಾಜಾಕೋ ಸಂದರ್ಭದಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಅಪ್ಲೈ ಮಾಡ್ತಾರೆ. ಈ ಒಂದು ಕಾರನ್ನು ರಿಜಿಸ್ಟರ್ ಮಾಡೋಕ್ಕಾಗಲ್ಲ, ಸ್ಪೇರ್ ಪಾರ್ಟ್ಸ್ಗೋಸ್ಕರ ಯಾರಾದರೂ ಖರೀದಿ ಮಾಡೋದಾದ್ರೆ ಖರೀದಿ ಮಾಡಿ ಅಂತ ಕೇವಲ 30 ಲಕ್ಷದ ಆ ಒಂದು ಸಮಥಿಂಗ್ ಅಮೌಂಟ್ನಲ್ಲಿ ಆ ಒಂದು ಕಾರನ್ನು ಹರಾಜಾಗ್ತಾರೆ. ಆ ಒಂದು ಕಾರನ್ನು ಖರೀದಿ ಮಾಡೋದು ಬೆಂಗಳೂರು ಮೂಲದ ನೀರಜ್ ಶರ್ಮಾ ಅನ್ನೋ ವ್ಯಕ್ತಿ. ಆ ಒಂದು ವ್ಯಕ್ತಿ ಏನಿದೆ ಖರೀದಿ ಮಾಡಿ ಅಂದ್ರೆ ಸ್ಪೇರ್ ಪಾರ್ಟ್ಸ್ಗೋಸ್ಕರ ಖರೀದಿ ಮಾಡಿದಂಥ ವ್ಯಕ್ತಿ ಅದನ್ನು ಮತ್ತೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮತ್ತೆ ಅದನ್ನು ರಿಜಿಸ್ಟರ್ ಮಾಡ್ತಾನೆ. ಆತ ರಿಜಿಸ್ಟರ್ ಮಾಡೋದು ಎಲ್ಲಿದೆ ಅಂದ್ರೆ ಕರಾವಳಿ ಮೂಲದ ವ್ಯಕ್ತಿಯೊಬ್ಬರ ಕಾಂಟ್ಯಾಕ್ಟ್ ಮಾಡಿಕೊಂಡು ಉಡುಪಿಯ ಒಂದು RTO ಕಚೇರಿಯಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ತಾನೆ. ಅಲ್ಲಿ ಕೂಡ ಆತ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಕೊಡಲ್ಲ. ಈಗ ಇದಕ್ಕೆ ಸರ್ಕಾರಕ್ಕೆ ಯಾವ ರೀತಿ ವಂಚನೆ ನೋಡೋದಾದ್ರೆ
ಮರ್ಸಿಡೀಸ್ ಬೆನ್ಸ್ G63 ಕಾರನ್ನು ಆತ ಮರ್ಸಿಡೀಸ್ ಬೆನ್ಸ್ GLA ಕಾರು ಅಂತ ಮೋಡಿಫೈ ಮಾಡಿ ರಿಜಿಸ್ಟರ್ ಮಾಡ್ತಾನೆ. ಒಂದು ವೇಳೆ ಆತ ಮರ್ಸಿಡೀಸ್ G63 ಕಾರ್ ಏನಾದರೂ ರಿಜಿಸ್ಟರ್ ಮಾಡಿದ್ರೆ ಸರ್ಕಾರಕ್ಕೆ ಸರಿಸುಮಾರು 60 ಲಕ್ಷದಷ್ಟು ಟ್ಯಾಕ್ಸ್ ಕೊಡಬೇಕಾಗಿತ್ತು. ಆ ಒಂದು ಕಾರನ್ನು ಮಾಡಿಫೈ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕೇವಲ ಮರ್ಸಿಡೀಸ್ ಕಾರ್ GLA ಅಂತ ರಿಜಿಸ್ಟರ್ ಮಾಡಿ ಈ ಮೂಲಕ ಕೇವಲ 5 ಲಕ್ಷವನ್ನು ಕೊಟ್ಟು ಸರ್ಕಾರ ಕೊಟ್ಟು ಸರಿಸುಮಾರು 50 ಲಕ್ಷವನ್ನು ಯಾಮಾರಿಸಿ ಈ ರೀತಿ ರಿಜಿಸ್ಟರ್ ಮಾಡ್ತಾನೆ. ಇದಾದ್ಮೇಲೆ ಈ ಕೇಸಲ್ಲಿ ಮತ್ತೊಂದು ಟ್ವಿಸ್ಟ್ ಬರುತ್ತೆ. ಆ ರಿಜಿಸ್ಟರ್ ಆದ್ಮೇಲೆ ನಕಲಿ ದಾಖಲೆ ರಿಜಿಸ್ಟರ್ ಆದ್ಮೇಲೆ ಆ ನೀರಜ್ ಕುಮಾರ್ ಆ ಕಾರನ್ನು ಮತ್ತೆ ಬೆಂಗಳೂರು ತರ್ತಾನೆ. ತದನಂತರದಲ್ಲಿ ಆತ ಈ ವಾಹನ ಪೋರ್ಟಲ್ ಅದನ್ನು ಮಾರಾಟ ಮಾಡಲು ಮುಂದಾಗ್ತಾನೆ. ಒಂದು ಫೋಟೋವನ್ನು ಕೂಡ ಹಾಕ್ತಾನೆ. ಈ ಪೋರ್ಟಲ್ ಅಲ್ಲಿ ಈ ರೀತಿಯ ಫೋಟೋ ಹಾಕಿದಂತಹ ವಿಚಾರ ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಗೊತ್ತಾಗಿದೆ. ಆತ ಕಾರು ಖರೀದಿ ಮಾಡಲು ಮುಂದಾಗ್ತಾನೆ. ಬಟ್ ಆ ವ್ಯಕ್ತಿ ಏನಿದೆ ಆತ ತುಂಬಾ ನಾಲೆಜಬಲ್ ಪರ್ಸನ್. ಕೆಲವೊಂದು ಮೂಲದ ಪ್ರಕಾರ ಆತ ಕೂಡ ಒಬ್ಬ ಅಧಿಕಾರಿ ಅನ್ನೋ ಮಾಹಿತಿ ಕೂಡ ಇದೆ. ಆತ ಏನಾಗುತ್ತೆ ಆ ಕಾರ್ ಹಿನ್ನೆಲೆ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕಾರು ದೆಹಲಿಯಲ್ಲಿ ಡೀಲರ್ ಈ ತರ ಅನ್ರಿಜಿಸ್ಟರ್ ಆಗಿ ನಕಲಿ ದಾಖಲು ಮಾಡಿ ರಿಜಿಸ್ಟರ್ ಆಗಿರೋದು, ಇದರ RC ಕ್ಯಾನ್ಸಲ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಕೂಡಲೇ ಆತ ವಿಚಾರವನ್ನು ಬೆಂಗಳೂರಿನ RTOದವರಿಗೆ ಕೊಟ್ಟಿರ್ತಾರೆ. RTOದವರು ಈ ಪೋರ್ಟಲ್ ವೆಬ್ಸೈಟ್ನಲ್ಲಿ ಅದನ್ನು ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ. ತದನಂತರ ಆ ಒಂದು ಕಾರು ಮೈಸೂರು ಮೂಲದ ವ್ಯಕ್ತಿಯನ್ನು ಖರೀದಿ ಮಾಡಿರ್ತಾನೆ. ಈಗ ಕೂಡಲೇ RTO ಅಧಿಕಾರಿಗಳು ಮೊನ್ನೆ ಹೋಗಿ ಮೈಸೂರು ಮೂಲದ ವ್ಯಕ್ತಿಯಿಂದ ಆ ಒಂದು ಕಾರನ್ನು ಸೀಸ್ ಮಾಡಿ ಇದೀಗ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸತ್ತ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.